ನಾನು ನಾಗರಾಜ್, ಧಾರವಾಡದ ಜಿಲ್ಲಾ ವರದಿಗಾರ. ಧಾರವಾಡದಲ್ಲಿರುವ ಭೀಕರ ಬಲ ಆವರಿಸ್ತಾ ಇರ್ತಕ್ಕಂಥ ಧಾರವಾಡದ ಪ್ರಮುಖ ಪ್ರವಾಹ ಸೃಷ್ಟಿಸಿರ್ತಕ್ಕಂತಹ ಬೆಣ್ಣೆಹಳ್ಳ ಸಂಪೂರ್ಣವಾಗಿ ಈಗಾಗಲೇ ಖಾಲಿ ಆಗಿರ್ತಕ್ಕಂಥ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ 22 ಹಳ್ಳಿಗಳಿಗೆ ಒಂದು ಪ್ರವಾಹದ ಒಂದು ಆತಂಕವನ್ನ ಸೃಷ್ಟಿ ಮಾಡುವಂತಹ ಈ ಒಂದು ಹಳ್ಳ ಈಗ ಮಳೆ ಆಗದೆ ಇರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥದ್ದೇನು ಧಾರವಾಡ ಜಿಲ್ಲೆಯ ನವಲಗುಂದ ಮಾತ್ರವಲ್ಲದೆ ಮುಂದೆ ಗದಗ ಜಿಲ್ಲೆಯ ಕೆಲವೊಂದಿಷ್ಟು ಹಳ್ಳಿಗಳಲ್ಲೂ ಕೂಡ ಈ ಒಂದು ಬೆಣ್ಣೆ ಹಳ್ಳದ ಪ್ರವಾಹ ಸಾಕಷ್ಟು ಪ್ರವಾಹವನ್ನು ಸೃಷ್ಟಿಸಿ ಸಾಕಷ್ಟು ಹಾನಿಯನ್ನ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಮುಂಗಾರು ಮಳೆ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಣ್ಣೆ ಹಳ್ಳ ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥದ್ದೇನು. ಹೀಗಾಗಿ ಬೆಣ್ಣೆ ಹಳ್ಳ ಖಾಲಿ ಆಗಿರೋದ್ರಿಂದ ಸಂಪೂರ್ಣವಾಗಿ ಬರಡು ಭೂಮಿ ಅಂತಾಗಿ ಬೆಣ್ಣೆ ಹಳ್ಳ ಈಗ ಮಾರ್ಪಟ್ಟಿರ್ತಕ್ಕಂಥದ್ದು ಸುತ್ತಮುತ್ತಲು ನಾವು ಗಮನಿಸ್ತಾ ಇರ್ತಕ್ಕಂಥ ದೃಶ್ಯಗಳಲ್ಲಿ ಸಾಕಷ್ಟು ಹಚ್ಚ ಹಸಿರಾಗಿ ಬೆಳೆಗಳು ಕೂಡ ಏನು ಕಾಣಿಸ್ತಾ ಇದಾವೆ. ಈ ಒಂದು ನದಿಗೆ ಪ್ರವಾಹ ಬಂದ್ರೆ, ಈ ಒಂದು ಹಳ್ಳಕ್ಕೆ ಪ್ರವಾಹ ಬಂದ್ರೆ ಸಂಪೂರ್ಣವಾಗಿ ಏನು ಎಲ್ಲಾ ಬೆಳೆಗಳು ಕೂಡ ಮುಳುಗಡೆಯಾಗಿ ಸುಮಾರು ಅಂದ್ರೆ ಈ ಹಳ್ಳದಿಂದ ಎಡೆ ಮತ್ತು ಬಲಭಾಗದಲ್ಲಿ ಇರ್ತಕ್ಕಂಥ ಸುಮಾರು 16 ಕಿಲೋಮೀಟರ್ ಅಷ್ಟು ಕೂಡ ಒಂದು ಬೆಣ್ಣೆ ಹಳ್ಳದ ಪ್ರವಾಹ ವ್ಯಾಪಿಸುತ್ತೆ. ಆದ್ರೆ ಈ ಬಾರಿ ಮಳೆ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ಈಗ ಬೆಣ್ಣೆ ಹಳ್ಳ ಖಾಲಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಬರಡು ಭೂಮಿ ಅಂತಾಗಿ ಬೆಣ್ಣೆ ಹಳ್ಳ ಮಾರ್ಪಟ್ಟೆ ಆಗಿರೋದ್ರಿಂದ ಬೆಣ್ಣೆ ಹಳ್ಳದ ತಟದಲ್ಲಿ ಇರ್ತಕ್ಕಂಥ ಅಂತಂದ್ರೆ ಏನು ಎಡ ಮತ್ತು ಬಲಭಾಗದಲ್ಲಿ ಇರ್ತಕ್ಕಂಥ ಜಮೀನುಗಳಲ್ಲಿ ಈಗಾಗಲೇ ರೈತರು ಕೂಡ ಬಿತ್ತನೆಯನ್ನ ಮಾಡಿದ್ದಾರೆ. ಬಿತ್ತನೆ ಮಾಡಿ ಆ ಒಂದು ಬೆಳೆಯಲು ಕೂಡ ಈಗ ಬೆಳೆಗಳು ಕೂಡ ಕಾಣ್ತಾ ಇದಾವೆ. ಅಂದ್ರೆ ಏನು ಈ ಒಂದು ನದಿಗೆ ಹಳ್ಳಕ್ಕೆ ಏನು ಪ್ರವಾಹ ಬಂದ್ರೆ ಸಂಪೂರ್ಣವಾಗಿ ಈ ಎಲ್ಲಾ ಬೆಳೆಗಳು ಕೂಡ ಮುಳುಗಡೆ ಹೋಗ್ತವೆ. ಅಂದ್ರೆ ಮುಂದೆ ಹಾವೇರಿ ಜಿಲ್ಲೆಯಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಕುಡಿದಾಗ ಮಾತ್ರ ಈ ಒಂದು ಬೆಣ್ಣೆ ಹಳ್ಳಕ್ಕೆ ಪ್ರವಾಹ ಬರುತ್ತೆ. ಅಂದ್ರೆ ಪ್ರವಾಹ ಬಂದ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ 22 ಹಳ್ಳಿಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ತವೆ. ಮುಳುಗಡೆಯಾಗಿ ಬೆಣ್ಣೆ ಹಳ್ಳದ ಈ ಒಂದು ಪ್ರವಾಹದ ಹೊಡೆತಕ್ಕೆ ಸಾಕಷ್ಟು ರೈತರು ಮತ್ತು ಬೆಳೆಗಳು ಕೂಡ ಹಾನಿಗೀಡಾಗಿ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಗುತ್ತಾರೆ. ಆದ್ರೆ ಈ ಬಾರಿ ಮಳೆ ಕಡಿಮೆ ಇರ್ತಕ್ಕಂಥ ಹಿನ್ನೆಲೆ ಬೆಣ್ಣೆ ಹಳ್ಳ ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥದ್ದು. ಹೀಗಾಗಿ ವರುಣ ಕೃಪೆ ತೋರಿದ್ರೆ ಬೆಣ್ಣೆ ಹಳ್ಳ ಭರ್ತಿ ಆಗುತ್ತಿಗೆ ಇದೇ ಒಂದು ಹಳ್ಳದ ನೀರನ್ನ ನವಲಗುಂದ ಪಟ್ಟಣ ಇರಬಹುದು ಮತ್ತು ಸುತ್ತಮುತ್ತಲಿನ 16 ಹಳ್ಳಿಯ ಜನರುಗಳಿಗೆ ಫಿಲ್ಟರ್ ಮೂಲಕ ನೀರನ್ನು ಕೊಡುವಂತ ಕೆಲಸಗಳು ಕೂಡ ಆಗ್ತವೆ.